ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುವ ಲಕ್ಷಣಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ್ಮೀ ದೇವಿ ಐಶ್ವರ್ಯ, ಸಮೃದ್ಧಿ, ಸಂತೋಷ ಮತ್ತು ಶುಭದ ಸಂಕೇತ. ಮನೆಗೆ ಲಕ್ಷ್ಮೀ ದೇವಿ ನೆಲೆಸಿದ್ದರೆ ಆ ಮನೆಯಲ್ಲಿಯವರಿಗೆ ಹಣ, ಆರೋಗ್ಯ, ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ನಂಬಲಾಗಿದೆ. ಆದರೆ ಕೆಲವೊಂದು ತಪ್ಪುಗಳು, ನಡತೆಗಳು ಮತ್ತು ದೋಷಗಳಿಂದ ಲಕ್ಷ್ಮೀ ದೇವಿ ಕೋಪಗೊಳ್ಳಿ ಮನೆ ಬಿಟ್ಟು ಹೋಗುತ್ತಾಳೆ ಎಂಬ ನಂಬಿಕೆಯೂ ಇದೆ. ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ಹೋಗುವ ಪ್ರಮುಖ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿಯೋಣ. 1. ಅಶುದ್ಧತೆ ಮತ್ತು ಅಸಮರ್ಪಕ ಜೀವನಶೈಲಿ. ಲಕ್ಷ್ಮೀ ದೇವಿಗೆ ಶುದ್ಧತೆ ತುಂಬಾ ಪ್ರಿಯ. ಮನೆಯಲ್ಲಿ ಸ್ವಚ್ಛತೆ ಇಲ್ಲದೆ ಅಸಹ್ಯ ವಾಸನೆ, ಅಶುದ್ಧತೆ, ಕಸದ ರಾಶಿ ಇದ್ದರೆ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ಅಸ್ತವ್ಯಸ್ತತೆ, ಅಶುದ್ಧ ಪಾತ್ರೆಗಳು, ಕೊಳಕು ಬಟ್ಟೆಗಳು ಇದ್ದರೆ ಅದು ದಾರಿದ್ರ್ಯದ ಸಂಕೇತ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಮನೆಯ ಮುಂಭಾಗ, ದೇವರ ಕೋಣೆ, ಅಡುಗೆಮನೆ, ಮಲಗುವ ಕೋಣೆ ಇವುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ ಆ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುವುದಿಲ್ಲ. 2. ಅತಿಯಾದ ಅಹಂಕಾರ. ಲಕ್ಷ್ಮೀ ದೇವಿ ವಿನಯ ಮತ್ತು ಧರ್ಮವನ್ನು ಇಷ್ಟಪಡುತ್ತಾರೆ. ಅತಿಯಾದ ಅಹಂಕಾರ, ಗರ್ವ, ಇತರರನ್ನು ತುಚ್ಛವಾಗಿ ಕಾಣುವುದು, ದುರಹಂಕಾರ ಮನೋಭಾವ ಇರುವವರ ಮನೆಗೆ ಲಕ್ಷ್ಮೀ ದೇವಿ ಉಳಿಯುವುದಿಲ್ಲ. ಸಂಪತ್ತು ಬಂದಾಗ ಮನುಷ್ಯ ಅಹಂಕಾರದಿಂದ ನಡೆದುಕೊಂಡರೆ ಆ ಸಂಪತ್ತು ಶಾಶ್ವತವಾಗುವುದಿಲ್ಲ. ಇತಿಹಾಸದಲ್ಲೂ ಅನೇಕ ರಾಜರು ಅಹಂಕಾರದಿಂದ ತಮ್ಮ ಐಶ್ವರ್ಯವನ್ನು ಕಳೆದುಕೊಂಡ ಉದಾಹರಣೆಗಳು ಇವೆ. 3. ಹಣವನ್ನು ಗೌರವಿಸದಿರುವುದು. ಹಣವನ್ನು ದುರುಪಯೋಗ ಮಾಡುವುದು, ಅನಾವಶ್ಯಕ ಖರ್ಚು, ಜೂಜು, ಮದ್ಯಪಾನ, ವ್ಯಸನಗಳಿಗೆ ಹಣ ವ್ಯರ್ಥ ಮಾಡುವುದು ಲಕ್ಷ್ಮೀ ದೇವಿಯನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ಹಣವನ್ನು ತಿರಸ್ಕರಿಸುವ ಮನೋಭಾವ, ಹಣದ ಮೇಲೆ ಅಸಹನೆ, ಕೋಪ ಇವುಗಳು ಧನ ಯೋಗವನ್ನು ನಾಶ ಮಾಡುತ್ತವೆ. 4. ಕುಟುಂಬ ಕಲಹ ಮತ್ತು ನಕಾರಾತ್ಮಕ ವಾತಾವರಣ. ಮನೆಯಲ್ಲಿನ ಜಗಳ, ಗಲಾಟೆ, ನಿಂದನೆ, ಗೂರನೋಟ, ದ್ವೇಷ, ಅಸೂಯೆ ಇವುಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಕಾರಾತ್ಮಕ ಶಕ್ತಿಯಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಎಂಬ ನಂಬಿಕೆ ಇದೆ. ಪತಿ-ಪತ್ನಿ ಜಗಳ, ಅತ್ತೆ ಸೊಸೆ ಕಲಹ, ಕುಟುಂಬ ಸದಸ್ಯರ ನಡುವೆ ದ್ವೇಷ ಇದ್ದರೆ ಆ ಮನೆಗೆ ದಾರಿದ್ರ್ಯ ಪ್ರವೇಶಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. 5. ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ನಿರ್ಲಕ್ಷ್ಯ ಮಾಡುವುದು. ಭಾರತೀಯ ಸಂಸ್ಕೃತಿಯಲ್ಲಿ ದೇವಪೂಜೆ ಮಹತ್ವದ ಪಾತ್ರ ವಹಿಸುತ್ತದೆ. ದೇವರ ಪೂಜೆ ಮಾಡದೆ ಧಾರ್ಮಿಕ ಆಚರಣೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ. ಶುಕ್ರವಾರ ಲಕ್ಷ್ಮೀ ಪೂಜೆ, ದೀಪ ಬೆಳಗಿಸುವುದು, ಮಂಗಲ ವ್ರತ, ಧ್ಯಾನ ಇವುಗಳನ್ನು ನಿರ್ಲಕ್ಷ್ಯ ಮಾಡುವುದು ಶುಭ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. 6. ದಾನ ಧರ್ಮ ಮಾಡದಿರುವುದು. ಲಕ್ಷ್ಮೀ ದೇವಿ ದಾನ ಧರ್ಮವನ್ನು ಇಷ್ಟಪಡುತ್ತಾರೆ. ಬಡವರಿಗೆ ಸಹಾಯ ಮಾಡದೆ ಜಿಪುಣತನದಿಂದ ಬದುಕುವುದು ಲಕ್ಷ್ಮೀ ದೇವಿಯನ್ನು ದೂರ ಮಾಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಯಾರಿಗೂ ಸಹಾಯ ಮಾಡದೆ ಸ್ವಾರ್ಥದಿಂದ ಬದುಕಿದರೆ ಧನ ಯೋಗ ನಾಶವಾಗುತ್ತದೆ ಎಂಬುದು ಧರ್ಮಶಾಸ್ತ್ರದ ಸಂದೇಶ. 7. ಕೆಟ್ಟ ಮಾತುಗಳು ಮತ್ತು ಶಾಪಗಳು. ಮನುಷ್ಯನ ಮಾತಿಗೆ ಶಕ್ತಿ ಇದೆ. ಸದಾ ನಿಂದನೆ, ಶಾಪ, ಕೆಟ್ಟ ಮಾತುಗಳು, ಅಶ್ಲೀಲ ಭಾಷೆ ಬಳಸಿದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ನಕಾರಾತ್ಮಕ ಮಾತುಗಳು ಮತ್ತು ಚಿಂತನೆಗಳು ಲಕ್ಷ್ಮೀ ದೇವಿಯನ್ನು ದೂರ ಮಾಡುತ್ತವೆ ಎಂಬ ನಂಬಿಕೆ ಇದೆ. 8. ದೇವರ ಕೋಣೆಯನ್ನು ಅಶುದ್ಧವಾಗಿ ಇಡುವುದು. ದೇವರ ಕೋಣೆ ಮನೆಯ ಪವಿತ್ರ ಸ್ಥಳ. ದೇವರ ಕೋಣೆಯನ್ನು ಅಶುದ್ಧವಾಗಿ ಕಸದ ವಸ್ತುಗಳಿಂದ ತುಂಬಿಸಿ ಧೂಳು ತುಂಬಿಕೊಂಡು ಇಡುವುದು ಲಕ್ಷ್ಮೀ ದೇವಿಗೆ ಅಸಹ್ಯ. ಪೂಜೆ ಸಾಮಗ್ರಿಗಳನ್ನು ಅಸಮರ್ಪಕವಾಗಿ ಇಡುವುದು, ಹಳೆಯ ಮುರಿದ ವಿಗ್ರಹ, ಛಿದ್ರವಾದ ಪುಸ್ತಕಗಳು ಇವುಗಳನ್ನು ಇಟ್ಟುಕೊಳ್ಳುವುದು ಅಶುಭ ಸೂಚನೆಯೆಂದು ಜ್ಯೋತಿಷ್ಯ ಹೇಳುತ್ತದೆ. 9. ಮನೆಯಲ್ಲಿ ಹಾಳಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದು. ಹಾಳಾದ ಗಡಿಯಾರ, ಮುರಿದ ಕನ್ನಡಿ, ಬಳಸಲಾಗದ ವಸ್ತುಗಳು, ಹಳೆಯ ಕಸದ ವಸ್ತುಗಳು ಮನೆಯಲ್ಲಿ ಇದ್ದರೆ ಅದು ಸ್ಥಗಿತ ಶಕ್ತಿಯನ್ನು ಉಂಟುಮಾಡುತ್ತದೆ. ಸ್ಥಗಿತ ಶಕ್ತಿಯಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಉಳಿಯುವುದಿಲ್ಲ ಎಂಬ ವಾಸ್ತು ಶಾಸ್ತ್ರದ ನಂಬಿಕೆ ಇದೆ. 10. ಅತಿಯಾದ ಸಾಲ ಮತ್ತು ಅಜಾಗರೂಕ ಹಣ ನಿರ್ವಹಣೆ. ಅತಿಯಾದ ಸಾಲ, ಹಣದ ಯೋಜನೆಯಿಲ್ಲದೆ ಬದುಕುವುದು, ಬಜೆಟ್ ಇಲ್ಲದೆ ಖರ್ಚು ಮಾಡುವುದು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಹಣದ ಮೇಲಿನ ನಿಯಂತ್ರಣ ಇಲ್ಲದಿದ್ದರೆ ಲಕ್ಷ್ಮೀ ದೇವಿ ದೂರವಾಗುತ್ತಾಳೆ ಎಂದು ನಂಬಲಾಗಿದೆ. 11. ನಕಾರಾತ್ಮಕ ಚಿಂತನೆ ಮತ್ತು ಭಯ. ಯಾವಾಗಲೂ ನನಗೆ ಹಣ ಬರಲ್ಲ, ನಾನು ಬಡವ ಎಂಬ ನಕಾರಾತ್ಮಕ ಚಿಂತನೆ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಆ ಶಕ್ತಿ ಆಕರ್ಷಣಾ ನಿಯಮದಂತೆ ಹಣದ ಅವಕಾಶಗಳನ್ನು ದೂರ ಮಾಡುತ್ತದೆ. ಲಕ್ಷ್ಮೀ ದೇವಿ ಧನಾತ್ಮಕ ಚಿಂತನೆಯಿರುವ ಮನೆಗಳಲ್ಲಿ ನೆಲೆಸುತ್ತಾರೆ ಎಂಬ ಆಧ್ಯಾತ್ಮಿಕ ನಂಬಿಕೆ ಇದೆ. 12. ಬೆಳಗ್ಗೆ ತಡವಾಗಿ ಎಚ್ಚರವಾಗುವುದು.
ಶಾಸ್ತ್ರಗಳ ಪ್ರಕಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು ಶುಭ. ಸದಾ ತಡವಾಗಿ ಎಚ್ಚರವಾಗುವುದು ಆಲಸ್ಯ ಜೀವನ ಶೈಲಿ ಲಕ್ಷ್ಮೀ ದೇವಿಯನ್ನು ದೂರಮಾಡುತ್ತದೆ ಎಂದು ನಂಬಲಾಗಿದೆ. 13. ಮನೆಯಲ್ಲಿ ಕತ್ತಲೆ ಮತ್ತು ಬೆಳಕಿನ ಕೊರತೆ. ಮನೆ ಯಾವಾಗಲೂ ಕತ್ತಲಾಗಿ ದೀಪ ಬೆಳಗಿಸದೇ ಇದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಲಕ್ಷ್ಮೀ ದೇವಿ ಬೆಳಕು ಮತ್ತು ದೀಪವನ್ನು ಪ್ರೀತಿಸುತ್ತಾರೆ. 14. ದುಷ್ಪ್ರಭಾವ ಮತ್ತು ದೃಷ್ಟಿ ದೋಷ. ಕೆಟ್ಟ ದೃಷ್ಟಿ, ದುಷ್ಪ್ರಭಾವ, ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಇದ್ದರೆ ಲಕ್ಷ್ಮೀ ದೇವಿ ಉಳಿಯುವುದಿಲ್ಲ ಎಂಬ ನಂಬಿಕೆಯಿದೆ. 15. ವಾಸ್ತು ದೋಷಗಳು. ಮನೆಯ ಮುಖ್ಯ ಬಾಗಿಲು ದೋಷ, ದೇವರ ಕೋಣೆ ತಪ್ಪು ದಿಕ್ಕಿನಲ್ಲಿರುವುದು, ನೀರಿನ ಟ್ಯಾಂಕ್ ತಪ್ಪು ಸ್ತರ, ಶೌಚಾಲಯದ ದೋಷಗಳು ಇವುಗಳು ಹಣದ ಹರಿವಿಗೆ ಅಡ್ಡಿಯಾಗುತ್ತವೆ ಎಂದು ವಾಸ್ತು ಶಾಸ್ತ್ರ ಹೇಳುತ್ತದೆ. ಲಕ್ಷ್ಮೀ ದೇವಿ ಉಳಿಯಲು ಮಾಡಬೇಕಾದ ಪರಿಹಾರಗಳು. ಲಕ್ಷ್ಮೀ ದೇವಿಯನ್ನು ಮತ್ತೆ ಮನೆಗೆ ಆಕರ್ಷಿಸಲು ಕೆಲವು ಸರಳ ಉಪಾಯಗಳನ್ನು ಪಾಲಿಸಬಹುದು. ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿಡಿ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ದೀಪ ಬೆಳಗಿಸಿ. ದಾನ ಧರ್ಮ ಮಾಡಿ ಧನಾತ್ಮಕ ಚಿಂತನೆ ಬೆರೆಸಿಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ಕಾಪಾಡಿ. ಹಣವನ್ನು ಗೌರವಿಸಿ ಮತ್ತು ಯೋಜಿತವಾಗಿ ಬಳಸಿರಿ. ಲಕ್ಷ್ಮೀ ದೇವಿ ಕೇವಲ ದೇವಿಯಲ್ಲ, ಅದು ಶುದ್ಧತೆ, ಧರ್ಮ, ಧನಾತ್ಮಕ ಚಿಂತನೆ ಮತ್ತು ಶಿಸ್ತು ಜೀವನದ ಪ್ರತೀಕ. ಈ ಗುಣಗಳು ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸುತ್ತಾರೆ. ಆದರೆ ಅಶುದ್ಧತೆ, ಅಹಂಕಾರ, ನಕಾರಾತ್ಮಕತೆ ಮತ್ತು ಅಜಾಗರೂಕ ಜೀವನಶೈಲಿ ಇರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಉಳಿಯುವುದಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಶುದ್ಧತೆ, ಧರ್ಮ, ಪ್ರೀತಿ, ದಾನ ಮತ್ತು ಧನಾತ್ಮಕ ಚಿಂತನೆಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಮ್ಮೊಂದಿಗೆ ಇರುತ್ತದೆ.